ಪ್ರೀತಿಸುವಷ್ಟು ಉನ್ನತ ಮನಸ್ಸು ಇಲ್ಲದಿದ್ದರೂ ತೊಂದರೆಯಿಲ್ಲ. ಆದರೆ ಮೋಸ ಮಾಡುವಷ್ಟು ಕೆಟ್ಟ ಗುಣ ಇರಬಾರದು. ಇದು ನಿನ್ನ ಜೀವನವನ್ನು ಸಹ ನಾಶ ಮಾಡುತ್ತದೆ. ಒಂದೊಂದು ಬಾರಿ ಈ ಜೀವನ ಅರ್ಥವೇ ಆಗುತ್ತಿಲ್ಲವಲ್ಲ ಅನಿಸುತ್ತದೆ. ಆಸೆ ಪಟ್ಟಿದ್ದು ಯಾವುದು ಸಿಗುತ್ತಿಲ್ಲವೆಂದು ಬೇಸರವಾಗುತ್ತದೆ. ಆದರೆ ನಿಜ ಇಷ್ಟೇ, ಆಸೆ ಪಟ್ಟ ಎಲ್ಲವೂ ಸಿಗುವುದಿಲ್ಲ, ಅಂದುಕೊಂಡದ್ದು ಎಲ್ಲವೂ ನಡೆಯುವುದಿಲ್ಲ. ಆಸೆಗೆ ಅಂತ್ಯವಿಲ್ಲದಿದ್ದರೂ ಕಾಲಕ್ಕೆ ಸ್ಪಷ್ಟತೆ ಇರುತ್ತದೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಸ್ವಾರ್ಥಪರರೇ. ಆದರೆ ಹೊರಬೀಳುವುದಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಅಷ್ಟೇ. ನಾವು ಬದುಕುತ್ತಿರುವುದು ನೀತಿ ನಿಜಾತಿಯ ಪ್ರಪಂಚದಲ್ಲಿ ಅಲ್ಲ, ನಿಂದಿಸುವ ಪ್ರಪಂಚದಲ್ಲಿ. ಇಲ್ಲಿ ಬೆಳೆಯುವವರ ಮೇಲೆ ಎಲ್ಲರ ಕಣ್ಣುಗಳು. ಮುಖ್ಯವಾಗಿ ಬಂಧು ಬಾಂಧವರಿಗೆ ತಮ್ಮವರ ಬೆಳವಣಿಗೆ ಸಹಿಸಲು ಕಷ್ಟ ಸಾಧ್ಯ. ಮೇಲ್ನೋಟಕ್ಕೆ ಸಂತೋಷ ಪಡುವವರು, ಆದರೆ ಒಳಗಡೆ ಅಸೂಯ ಭಾವನೆ ಕಟ್ಟೊಡೆಯುತ್ತದೆ. ಜಾಗೃತಿಯಿಂದ ಇರಿ. ನಾಟಕೀಯ ಪ್ರಪಂಚವಿದು. ನಂಬಿಸಿ ಮುಳುಗಿಸುವ ಸಮಾಜದಲ್ಲಿ ಬದುಕುತ್ತಿರುವೆವು ನಾವು. ಜಾಗೃತೆ ಇರಲಿ. ಕೇವಲ ಸಹನೆ ಇರುವವರಿಗೆ ಅಷ್ಟೇ ಅಲ್ಲ, ಉಸಿರು ಇರುವವರೆಗೂ ಹೋರಾಡುತ್ತಲೇ ಇರು. ಯಶಸ್ಸು ನಿನ್ನದಾಗುತ್ತದೆ, ಹಾಗೆ ಸೋಲು ನಿನ್ನ ಗುಲಾಮವಾಗುತ್ತದೆ. ಹಣವಿದ್ದರೆ ಮಾತ್ರ ಬರುವ ಬಂಧುಗಳು, ಅಂದವಿದ್ದರೆ ಮಾತ್ರ ಉಂಟಾಗುವ ಪ್ರೇಮ, ಅವಶ್ಯಕತೆಗಾಗಿ ಜೊತೆಗೂಡುವ ಸ್ನೇಹ ಯಾವತ್ತೂ ಶಾಶ್ವತವಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಅಂಥವರಿಂದ ಆದಷ್ಟು ದೂರವಿರಿ. ಜೀವನ ತುಂಬ ಪ್ರಶಾಂತವಾಗಿ ಇರುತ್ತದೆ. ಎಲ್ಲಿ ನಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಸರಿ, ಮನಸ್ಸಾದರೂ ಸರಿ.